ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಎಲ್ಲರೂ ಒಂದೇ ಕ್ವಶನ್ ಕೇಳೋದು, ಯಾವಾಗಕ್ಕ ವಾಸ್ ಬರ್ತಾರೆ ಅಂತ, ಯಾವಾಗ ಬೇಲ್ ಆಗುತ್ತೆ, ಏನು ನಡೀತಾ ಇದೆ. ಇದು ಎಲ್ಲ ಕಡೆ ಕಮೆಂಟ್ ಮಾಡೋದು, ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ವಾಯ್ಸ್ ಮೆಸೇಜ್ ಕಳಿಸೋದು. ಅದಕ್ಕಿಂತ ಮುಂಚೆ ಒಂದು ಆಲ್ಬಮ್ ಸಾಂಗ್ನ ಬಿಡುಗಡೆ ಮಾಡಿದ್ದಾರೆ ಅಪ್ಪ. ಫಯಾಜ್ ಕುಷ್ಟಗಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆಯಾಗಿದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಖೈದಿ ನಂಬರ್ 6106 ಅಂತ. ಅವ್ರು ಬರೆದಿರೋ ಲಿರಿಕ್ಸು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಆ್ಯಸ್ ಎ ವ್ಯೂವರ್ ಆಗಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಲೈನ್ಸ್ಗಳನ್ನ ಬರೆದಿದ್ದಾರೆ. ಎಲ್ಲ ದರ್ಶನ್ ಅವರ ಅಭಿಮಾನಿಗಳು ಈ ಕರೆಂಟ್ ಸಿಚುಯೇಷನ್ನಲ್ಲಿ ಆ ಸಾಂಗ್ ಕೇಳಿದ್ರೆ ಒಂಥರ ನಿಮಗೆ ಖುಷಿನೂ ಆಗುತ್ತೆ, ದುಃಖನೂ ಆಗುತ್ತೆ, ಬೇಜಾರು ಆಗುತ್ತೆ. ಎಲ್ಲರೂ ಆ ಹಾಡು ಜೊತೆ ರಿಲೇಟ್ ಮಾಡ್ಕೊಳ್ತೀರಾ. ಆ ಥರ ಒಂದು ಲಿರಿಕ್ಸ್ನ ಬರೆದಿದ್ದಾರೆ. ನಿಜವಾಗ್ಲೂ ಒಂದು ಆಲ್ಬಮ್ ಸಾಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅಂದ್ಕೊತೀವಿ ಮಾಡಬೇಕಂತ, ಅದು ಕಂಪ್ಲೀಟ್ ಮಾಡೋಕ್ಕೆ ಅದರದ್ದೇ ಆದ ಟೈಮ್ ತೊಗೊಳುತ್ತೆ. ಅಷ್ಟೊತ್ತಿಗೆ ಕೆಲವ್ರಿಗೆ ಇಂಟ್ರೆಸ್ಟ್ ಹೋಗಿರುತ್ತೆ, ಇನ್ನೇನೋ ಪ್ರಾಬ್ಲಮ್ ಆಗಿ ಬಿಟ್ಬಿಟ್ಟಿರ್ತಾರೆ. ಆದರೆ ಇಷ್ಟು ಶಾರ್ಟ್ ಟೈಮಲ್ಲಿ ಅಭಿಮಾನಿ ಆ ಆಲ್ಬಮ್ ಸಾಂಗ್ ಮಾಡಿದ್ದಾರೆ. ನೀವೆಲ್ಲರೂ ಹೋಗಿ ನೋಡಿ, ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನು ಅನಿಸುತ್ತೋ ಕಾಮೆಂಟ್ ಮಾಡಿ, ಆಯಿತಾ. ಇದು ಇವಾಗ ಬರ್ತೀನಿ. ನೀವೆಲ್ಲರೂ ಕೇಳ್ತಾ ಇದ್ರಿ ದರ್ಶನ್ ಅವರು ಯಾವಾಗ ಬರ್ತಾರೆ ಅಂತ. ಈ ಕ್ವಶನ್ಗೆ ಉತ್ತರ ಕೊಡೋದು ಭಾಳ ಕಷ್ಟ, ಆಯಿತಾ. ಇನ್ನು ಪೊಲೀಸವರು ಚಾರ್ಜ್ ಶೀಟ್ ಹಾಕಿಲ್ಲ, ಆಯಿತಾ. ಅವ್ರಿಗೆ 90 ಡೇಸ್ ಟೈಮ್ ಇರುತ್ತೆ. ಚಾರ್ಜ್ ಶೀಟ್ ಹಾಕಾದ್ಮೇಲೆ ನಮಗೊಂದು ಕ್ಲಾರಿಟಿ ಬರುತ್ತೆ. ಅದ್ರ ಬೇಸ್ ಮೇಲೆ ಒಂದು ಅಂದಾಜಲ್ಲಿ ನಾವು ಹೇಳ್ಬೋದು. ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕಾನೂನು, ಈ ಕೋರ್ಟು, ಈ ಪೊಲೀಸ್ ಸ್ಟೇಷನ್ನು, ಅದಕ್ಕೆ ಅದರದ್ದೇ ಆದಂಥ ಸಮಯ ತಗೊಳುತ್ತೆ. ಲೈಫಲ್ಲಿ ಏನೇ ಸಿಚುಯೇಷನ್ ಬರಲಿ, ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಸೈಡ್ನ ನೋಡಿ. ಇವಾಗ ಈ ಥರ ಯೋಚನೆ ಮಾಡಿ, ಬಹುಶಃ ಅವರಲ್ಲಿರೋದೇ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯದಕ್ಕೋಸ್ಕರನೇ ಅಲ್ಲಿದ್ದಾರೆ ಅಂತ ಯೋಚನೆ ಮಾಡಿ. ಅವ್ರು ಬರೋದು ಲೇಟ್ ಆಗ್ತಾ ಇರೋದು ಇನ್ನೇನೋ ಒಂದು ಒಳ್ಳೇದಾಗೋದಕ್ಕೋಸ್ಕರನೇ ಲೇಟ್ ಆಗ್ತಾ ಇದೆ ಅಂತ ಭಾವಿಸಿ. ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡಬೇಕು? ಯಾಕೆ ನೆಗೆಟಿವ್ ಆಗಿ ಫೀಲ್ ಮಾಡಬೇಕು? ಸಡನ್ನಾಗಿ ಲೈಫಲ್ಲಿ ಏನಾದರೂ ಕೆಟ್ಟದ್ದು ನಡೆದೋದ್ರೆ ಅವಾಗ ಏನು ಅನಿಸುತ್ತೆ ನಮಗೆ? ಯಾಕಪ್ಪ ಆಯಿತು ನಮ್ಮ ಲೈಫಲ್ಲಿ ಅಂತ ಅನಿಸುತ್ತೆ. ಸ್ವಲ್ಪ ದಿನ ಆದಮೇಲೆ ಹೌದು, ಅದಾಗಿದೆ, ಒಳ್ಳೆಯದಾಗಿತ್ತು. ಆ ಥರ ಆಗಿದ್ದಕ್ಕೆ ಈಗ ಲೈಫಲ್ಲಿ ಎಷ್ಟು ಚೆನ್ನಾಗಿದ್ದೀನಿ, ಎಷ್ಟು ಚೆನ್ನಾಗಾಗಿದೆ ನನ್ನ ಲೈಫು ಅಂತ ತುಂಬ ಜನಕ್ಕೆ ಅದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ತುಂಬ ಜನ ರಿಲೇಟ್ ಮಾಡ್ಕೋಬೋದು. ಆ ಥರ ಯೋಚನೆ ಮಾಡಿ, ಆಯಿತಾ. ಬರಲೇಬೇಕು, ಬಂದೇ ಬರ್ತಾರೆ. ಅಷ್ಟೊಂದು ದುಃಖ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಕಮೆಂಟ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಅಕ್ಕ ಸಖತ್ ದುಃಖ ಆಗ್ತಾಯಿದೆ, ತುಂಬ ಬೇಜಾರಾಗ್ತಾಯಿದೆ, ಅಳು ಬರ್ತಾಯಿದೆ, ಊಟ ಸೇರ್ತಾಯಿಲ್ಲ, ನಿದ್ದೆ ಬರ್ತಾಯಿಲ್ಲ ಅಂತೆಲ್ಲ. ಸೊ ಅಂಥ ಅಭಿಮಾನಿಗಳಿಗಾಗಿ ಇದು. ಇಷ್ಟಾರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.